ಇದೊಂದು ಕಾಲ್ಪನಿಕ ಕತೆ. ಕೇವಲ ಮನೋರಂಜನೆ ಉದ್ದೇಶದಿಂದ ಮಾಡಿದ್ದಾಗಿದೆ. ನೀವು ವಯಸ್ಕರಾಗಿದ್ದರೆ ಮಾತ್ರ ಈ ಭಾಗವನ್ನು ಕೇಳಿ ಆನಂದಿಸಬಹುದು. ಸುಜಾತ ಆಂಟಿ. ನಾನು ಶರತ್. ನಮ್ಮದು ಸಣ್ಣ ಹಳ್ಳಿ. ನಾನು ಓದಿದ್ದೀನಿ. ಪಿಯುಸಿ ಮುಗಿದ ಮೇಲೆ ಇಂಜಿನಿಯರಿಂಗ್ ಅಭ್ಯಾಸಕ್ಕಾಗಿ ಪಟ್ಟಣಕ್ಕೆ ಬಂದೆ. ನನ್ನ ಗೆಳೆಯ ಪ್ರತೀಕ್ ನನಗೆ ರೂಮ್ ಬಾಡಿಗೆಗೆ ಇಟ್ಟುಕೊಟ್ಟ. ಆದರೆ ಓದಲು ಸರಿಯಾಗಲಿಲ್ಲ. ನಾನು ಬೇರೆ ರೂಮ್ ಹುಡುಕಲು ಪ್ರಾರಂಭಿಸಿದೆ. ಒಂದು ದಿನ ಮೆಸ್ಸಿನಲ್ಲಿ ಅಡುಗೆ ಮಾಡುವ ಕಮಲಾ ಆಂಟಿಯನ್ನು ಭೇಟಿಯಾದೆ. ಅವರು ಒಂದು ಮನೆ ತೋರಿಸಿದರು. ಆ ಮನೆಗೆ ಹೋಗಿ ಬೆಲ್ ಮಾಡಿದೆ. ಒಬ್ಬ ಆಂಟಿ ಹೊರಬಂದಳು. ನೀಲಿ ಸೀರೆ, ಮ್ಯಾಚಿಂಗ್ ಬ್ಲೌಸ್ ಹಾಕಿದ್ದಳು. ಎಲ್ಲ ತುಂಬಿಕೊಂಡಿರುವಂತೆ ಕಾಣುತ್ತಿತ್ತು. ಆಂಟಿ ರೂಮ್ ಬೇಕಾ ಅಂದಳು. ನಾನು ಒಳಗೆ ಹೋದೆ. ಅವಳ ಹಿಂದೆ ನಡೆಯುವಾಗ ಅವಳ ಅಂದವನ್ನು ನೋಡಿದೆ. ಅವಳು ತುಂಬಾ ಸುಂದರವಾಗಿದ್ದಳು. ರೂಮ್ ಚೆನ್ನಾಗಿತ್ತು. ಕೆಳಗೆ ಬಂದಾಗ ಆಂಟಿಯನ್ನು ಗಮನಿಸಿದೆ. ಅವಳ ದಪ್ಪ, ಉದ್ದ, ದಟ್ಟ ಜಡೆ ರಸಭರಿತವಾಗಿ ಕಾಣುತ್ತಿತ್ತು. ಮಾತನಾಡುವಾಗ ಸಿರುವು ಕಂಪಿಸುತ್ತಿತ್ತು. ಅವಳು ಜಂಪರ್ ಧರಿಸಿದ್ದಳು. ಅದು ಚೂಪಾಗಿ ಕಾಣುತ್ತಿತ್ತು. ಅದನ್ನು ಮುಟ್ಟಬೇಕು ಅನ್ನಿಸಿತು. ಅವಳ ಸೌಂದರ್ಯಕ್ಕೆ ಮಾರುಹೋಗಿದ್ದೆ. ನೀರು ಕುಡಿಯುವಾಗಲೂ ಅವಳನ್ನೇ ನೋಡಿದೆ. ನನ್ನ ಸಾಮಾನುಗಳನ್ನು ತೆಗೆದುಕೊಂಡು ಮೇಲೆ ಹೋದೆ. ಆಂಟಿ ಫೋನ್ ನಂಬರ್ ಕೇಳಿದಳು. ನಾನು ಕೊಟ್ಟೆ. ರೂಮ್ಗೆ ಬಂದು ಸ್ನಾನ ಮಾಡಿದೆ. ಸುಜಾತ ಆಂಟಿಯನ್ನು ನಾನು ಸೂಜಿ ಎಂದು ಕರೆಯುತ್ತಿದ್ದೆ. ಸಾಯಂಕಾಲ ಅವಳು ಟೀಗಾಗಿ ಕರೆದಳು. ನಾನು ಟ್ರಿಮ್ ಆಗಿ ಹೋದೆ. ಬೆಲ್ ಮಾಡಿದೆ. ಆಂಟಿ ಬಂದು ಬಾಗಿಲು ತೆರೆದಳು. ಅವಳು ಗೌನ್ ಧರಿಸಿದ್ದಳು. ಅವಳು ನನ್ನನ್ನು ಒಳಗೆ ಕರೆದಳು. ಟೀ ತಂದು ಕೊಟ್ಟಳು. ಅವಳು ಬಾಗಿದ್ದಳು. ಒಳಗಿನ ಬಿಳಿ ಬಟ್ಟೆ ಕಾಣುತ್ತಿತ್ತು. ಆಂಟಿ ಸೋಫಾದ ಮೇಲೆ ಕುಳಿತಳು. ನನ್ನ ಕಣ್ಣುಗಳು ಅವಳ ಮೇಲೆ ಹೂಟಿದ್ದವು. ಅವಳು ಜಡೆ ಬಿಚ್ಚಿದಳು. ಕೂದಲು ತಪ್ಪನೆಯ ಮೇಲೆ ಬಿತ್ತು. ಅದರ ಸೌಂದರ್ಯವನ್ನು ಸವಿಯುತ್ತಿದ್ದೆ. ಆಂಟಿ ನನ್ನ ಪಕ್ಕದಲ್ಲಿ ಕುಳಿತಳು. ನನಗೆ ಗಾಬರಿಯಾಯಿತು. ಅವಳು ಸಣ್ಣಗೆ ಕೇಳಿದಳು, ಶರತ್, ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳಾ? ನಾನು ಇಲ್ಲ ಎಂದೆ. ಅವಳು ನನ್ನ ಸುಳ್ಳನ್ನು ಗಮನಿಸಿದಳು. ಸುಳ್ಳು ಹೇಳಬೇಡ ಅಂದಳು. ನಾನು ಹೌದು ಎಂದೆ. ಅವಳು ಎಲ್ಲಿವರೆಗೆ ಬಂದಿದೆ ಅಂದಳು. ನಾನು ಮುಗುಳ್ನಕ್ಕೆ. ಅವಳು ಗೊತ್ತುಪಡಿಸಿದಳು. ನಾನು ಕೇಳಿದೆ, ಆಂಟಿ ಅಂಕಲ್ ಎಲ್ಲಿ? ಅವಳು ದುಬೈನಲ್ಲಿ ಇದ್ದಾರೆ ಅಂದಳು. ನನ್ನ ಮನಸ್ಸು ಅವಳ ಕಡೆ ಹಾರಿತು. 6 ತಿಂಗಳಿಗೊಮ್ಮೆ ಬರಬಹುದು ಅಂದ್ರು. ಸಪ್ಪಿ ಮುಖ ಮಾಡಿದ್ಲು. ಅವಳ ಮನಸ್ಸು ಪಾಪ ಗಟ್ಟಿಯಾಗಿತ್ತು ಅನ್ಸುತ್ತೆ. ಯಾರ ಮುಂದೆಯೂ ಹೇಳದೆ ತನ್ನ ಬೇಕು ಬೇಡಗಳನ್ನ ತನ್ನ ಮನಸ್ಸಿನಲ್ಲಿ ದುಃಖಪಟ್ಟುಕೊಳ್ತಾ ಇದ್ಲು. ತನ್ನ ಇನನಿಗಾಗಿ ಕಾದು ಕಾದು ತನ್ನ ಅರೆಯದ ಜೀವನವನ್ನ ವ್ಯರ್ಥ ಮಾಡಿಕೊಂಡು ಬಿಟ್ಟಿದ್ಲು. ತೃಷಿಯಿಂದ ಬೇಸತ್ತಿದ್ಲು. ತನ್ನೆಲ್ಲ ಅಳಿವನ್ನ ನನ್ನ ಮುಂದೆ ತೋಡಕೊಂಡಳು. ಅವಳ ಯೌವನದ ಆ ಒಂದು ಕ್ಷಣ. ಆ ಕ್ಷಣವನ್ನ ಮರೆಯೋಕೆ ಸಾಧ್ಯವೇ ಇಲ್ಲ. ಆ ಹರಿಯ ಆಕೆಯ ನೋಟ, ಅವಳ ಅಂದ ಚಂದ, ಅವಳ ಬೇವರ ಸುವಾಸನೆ ಎಲ್ಲ ಕೂಡ ಪ್ರತಿಯೊಂದು ಕೆರಳಿಸ್ತವೆ. ನನಗೆ ತಡೆಯಲು ಆಗಲೂ ಇಲ್ಲ. ಎದ್ದು ನಿಂತು ಅವಳನ್ನ ಗಟ್ಟಿಯಾಗಿ, ಇನ್ನೇನು ಮಾಡಕ್ಕಾಗುತ್ತೆ, ಮಾಡಕ್ಕೆ ಶುರುಮಾ ಮಾತೆ ಆಗ ನೋಡಬೇಕು. ಅವಳ ಸಂತೋಷವನ್ನ ಒಂದೇ ಜೀವ ಎನ್ನುವ ಹಾಗೆ ಇದ್ದರೂ ಕೂಡ ಒಂದರಲ್ಲೇ ಇದ್ದೀವಿ. ಆಗ ನಮ್ಮಿಬ್ಬರ ನಡುವೆ ಗಾಳಿಯೂ ಸಹ ಹಾದು ಹೋಗುವಷ್ಟು ಜಾಗ ಕೂಡ ಇರಲಿಲ್ಲ. 15 ನಿಮಿಷಗಳ ಕಾಲ ನಮ್ಮನ್ನ ನಾವು ಇಡೀ ಪ್ರಪಂಚವನ್ನೇ ಮರೆತು ಬಿಟ್ಟು ತಲೀನರಾಗಿ ಬಿಟ್ಟಿದ್ವಿ. ನಾನು ಜೋರಾಗಿ ಆಂಟಿ ಅಂದೆ. ಅದಕ್ಕೆ ಅವಳು ಜೋರಾಗಿ ನನಗೆ ಹೊಡೆದು. ನಾನು ಯಾಕೆ ಅಂತ ಕೇಳಿದೆ. ಅದಕ್ಕೆ ಅವಳಿಗೆ, ಏನೋ ಶರತ್, ನೀನು ಇವತ್ತಿನಿಂದ ನನ್ನ ದೇವರು ಅಂದು. ಯಾಕೆ ಆಂಟಿ, ಏನಾಯ್ತು ಅಂದೆ. ಅದಕ್ಕವಳು, ನಾನೇ ಪೂಜಾರಿ, ನೀನೇ ದೇವರು ಅಂದಳು. ಈಗಿನ ಪೋಲಿ ಮಾತುಗಳು. ಯಾರು ಇರದ ಕತ್ತಲೆಯ ರಾತ್ರಿಯಲ್ಲಿ ಪಾಪ ಅದಾಹದಿಂದ ಬಳಲುತ್ತಿರುವ ಹಾಕಿನ ನಾನು ಕೊನೆಗೂ ಸಮಾಧಾನಪಡಿಸಿದೆ. ಆದರೂ ಕಾವೇರಿದ ಅವಳನ್ನ ನಿಜವಾಗಲೂ ತಣ್ಣಗಾಗಿಸುವುದು ಬಹಳ ಕಷ್ಟ. ನನ್ನ ಒಲುಮೆಯ ಸೂಜಿ ಸದ್ಯಕ್ಕೆ ತಣ್ಣಗೆ ಆಗುವಂತಹ ಪರಿಸ್ಥಿತಿಯಲ್ಲಿ ಖಂಡಿತ ಇರಲಿಲ್ಲ. ನಾನು ಅವಳಿಗೆ ಗಟ್ಟಿ ಆಗು ತನಕ ಮಾಡ್ತಿದ್ದ. ಅವಳು ತುಂಬಾನೇ ತುಂಟ ಆಂಟಿ ಅಂತಾನೆ ಹೇಳ್ತೀನಿ. ವಯಸ್ಸು ಎಷ್ಟಾಗಿದ್ರೂ ಕೂಡ ಈಗ ತಾನೇ 18 ತುಂಬಿರುವ ಹುಡುಗಿಯಂತಹ ಮನಸ್ಸು ಅವಳದು. ನಾನು ಆ ಕ್ಷಣ
ನನಗೆ ಗೊತ್ತಾಗದೆ ತನ್ನ ಗೌನಿನ ಮೊದಲೆರಡು ಇದನ್ನ ತೆಗೆದು ಬಿಟ್ಟಿದ್ದಾಳೆ. ಅವಳು ಮಾಡುವ ತುಂಟಾಟಕ್ಕೆ ನನಗೆ ರೇಗಕ್ಕೆ ರೇಗುತ್ತಾ ಇದೆ. ಉದ್ರೇಕ ಆಗ್ತಾ ಇದೆ. ಅದೇನೇ ನಾನು ಅವಳ ಮೇಲೆ ಬಿಟ್ಟಂತಹ ಬೆವರಿನ ಅನಿರುಚಿಯನ್ನ ನೋಡಿಯೇ ಬಿಟ್ಟೆ. ಹಾಗೆ ಅವಳ ಮೆಲ್ಲನೆ ಮುಂದೆ ನಾನು ಅವಳನ್ನ ಸಮಾಧಾನಪಡಿಸದೆ ನಮ್ಮಿಬ್ಬರ ವಿರಾಮವಿಟ್ಟಾದಕ್ಕೆ ಅವಳು ಸಹ ನಾಚಿಕೆಯಿಂದ ದೂರ ಸದಿದ್ಲು. ನಾನು ಪಕ್ಕದಲ್ಲಿರುವ ಸೋಫಾದ ಮೇಲೆ ಕುಳಿದೆ. ಅವಳು ನಾಚಿಕೆಯಿಂದ ಒಳಗೆ ಹೋದಳು. ನಾನು ಆಂಟಿ ಹೋಗಿ ಬರ್ತೀನಿ ಅಂದಳು. ಅವಳ ಅದೇ ಧ್ಯಾನದಲ್ಲಿ ರೂಮಿಗೆ ಬಂದೆ. ಮಲಗಬೇಕಾದ್ರೆ ನಿದ್ದೆ ಬರ್ತಾ ಇಲ್ಲ. ಆ ಕೊಬ್ಬಿದ ಕುರಿ ಅಬ್ಬಬ್ಬ ನೋಡೋಕೆ ಎರಡು ಕಣ್ಣುಗಳು ಕೂಡ ಸಾರ. ಮತ್ತೆ ಮತ್ತೆ ಅವಳ ನೋಟ, ಅವಳ ಅಂದಚಂದನೆ ನೆನಪಾಗ್ತೈತೆ. ಹಾಗಾಗಿ ಏನ್ ಮಾಡಿದೆ ಅಂತೆ. ನಂತರ ಮೊಬೈಲ್ ನೆಟ್ನ ಆನ್ ಮಾಡ್ಕೊಂಡೆ ನೋಡಿದೆ. ಅವಾಗ ಆಂಟಿಯ ಮಿಸ್ಡ್ ಕಾಲುಗಳು ತುಂಬಾ ಬಂದ್ಬಿಟ್ಟಿದೆ. ಆಮೇಲೆ ಬಾ ಕಳ್ಳ, ನನ್ನನ್ನೇ ಹೀಗೆ ಬಿಟ್ಟು ಹೋದ. ನಾನು ನಿನ್ನನ್ನು ಬಂದ ದಿನ ಗಮನಿಸಿದ್ದೀನಿ. ನಿನ್ನ ಕಣ್ಣು ಈಕೆಯ ಮೇಲೆ, ಸುಂದರವಾದ ಮೇಲೆ ಇದ್ದೆ. ಆದರೆ ನಾನು ಅದಕ್ಕೆ ಸಮಾನ ತಾನೆ. ಕೈಚಾಚಿ ನನ್ನನ್ನ ಕರೆದಂಗಿತ್ತು. ನನಗೆ ಅವರ ಮೆತ್ತನೆಯದನ್ನು ತಾಗಿ ನನಗೆ ರೋಮಾಂಚನವಾಯಿತು. ಆಗ ನಾನು ಅವರಿಂದ ಬಿಡಿಸಿಕೊಂಡು ಅವರ ಕಣ್ಣು ತುಂಬಾ ನೋಡುತ್ತಾ ನಿಂತೆ. ಅವರನ್ನ ಅತ್ತಿಗೆ ಏನೋ ಹೆಂಗಸರನ್ನ ನೋಡೇ ಇಲ್ವೇನೋ ಅಂದಾಗ ನಾನ ಇಲ್ಲ ಅತ್ತಿಗೆ, ನಿಮ್ಮದೇ ಮೊದಲು ನಾನು ನೋಡ್ತಾ ಇರೋದು ಅಂತ ಹೇಳ್ಬಿಟ್ಟು ನಿಮ್ದೇ ಅಂದೆ. ಅವಳು ನಿನ್ನ ಇಷ್ಟ ಅಂದು. ನಿನಗೆ ಹೇಗೆ ಬೇಕೋ ಹಾಗೆ ನಿನ್ನ ಮಜಾ ಮಾಡ್ಕೊ ಅಂತ ಹೇಳ್ಬಿಟ್ಟು ಅಗಲಿಸಿ ಮೈದುನಿಗೆ ಅನುಕೂಲವನ್ನ ಮಾಡಿಕೊಟ್ಲು. ನಾನಾಗ ಅತ್ತಿಗೆ ಇದನ್ನ ಬಾಗಿಲನ್ನ ಹಾಕಿ ಆರಂಭಿಸಿದೆ. ಆಗ ಅತ್ತಿಗೆ ಅರ್ಧ ಕಣ್ಣು ಮುಚ್ಚಿ ಆನಂದ ಸಾಗರದಲ್ಲಿ ಅಂಥ ರಸವನ್ನ ಸುರಿಸಿದಳು. ನಂತರ ಅತ್ತಿಗೆ ನಾನು ಅದನ್ನ SSLCಯಲ್ಲಿ ಇದ್ದ ನನ್ನ ಅಣ್ಣನಿಗೆ ಮದುವೆ ಗೊತ್ತಾಯಿತು. ನಾನು ನಮ್ಮ ಹಳ್ಳಿಯಲ್ಲಿ ಸರಿಯಾದ ಸ್ಕೂಲ್ ಇಲ್ಲದೆ ಇರೋದ್ರಿಂದ ನಗರದಲ್ಲಿ ಓದ್ತಾ ಇದ್ದೆ. ನನಗೆ ಓದು ಮತ್ತು ಪರೀಕ್ಷೆ ಅಂತ ಕಾರಣ ಅಣ್ಣನ ಮದುವೆಗೆ ಹೋಗೋಕೆ ಆಗಲಿಲ್ಲ. ಅವೆಲ್ಲ ಮುಗಿಸಿ ಹಳ್ಳಿಗೆ ಅಂತ ಹೊರಟೆ. ಮನೆಗೆ ಹೋಗಿ ಅಮ್ಮನನ್ನ ಅತ್ತಿಗೆ ಎಲ್ಲಿ ಅಂತ ಕೇಳಿದಾಗ ಅಮ್ಮ ಅವಳು ಇತ್ತಲಲ್ಲಿ ಕೆಲಸ ಮಾಡ್ತಿರಬೇಕು, ಹೋಗಿ ನೋಡು ಅಂತ ಅಂದಳು. ನಾನು ಅಲ್ಲಿಗೆ ಹೋದಾಗ ಅತ್ತಿಗೆ ಕೊಟ್ಟಿಗೆಯಲ್ಲಿ ಎತ್ತಿ ಸೆಗಡಿಗೆಯನ್ನ ತೆಗಿತಾ ಇದ್ಲು. ನನಗೆ ಅತ್ತಿಗೆಯ ಮೇಲೆ ಒಂದು ರೀತಿಯ ಮೋಹ. ಯಾಕೆ ಅಂತ ಗೊತ್ತಿಲ್ಲ. ಆಕೆಯನ್ನ ನೋಡ್ತಾ ಇದ್ರೆ ಒಂಥರ ಏನೋ ಫೀಲಿಂಗ್ ಆಗ್ತಾ ಇದೆ. ಫಸ್ಟ್ ಟೈಮ್ ಒಂದು ಹುಡುಗಿಯನ್ನ ನೋಡಿದಾಗ ಅತಿರೇಕ ಕೂಗಿ ಆಸೆ, ಸೌಂದರ್ಯ ರೂಪ ನೋಡಿ ನನಗೆ ಮಾತೇ ಬರಲಿಲ್ಲ. ಹಾಗೂ ಅವರನ್ನು ನೋಡಿ ಆಗಲೇ ಅವರನ್ನ ಬಿಡಬೇ ಮಾಡಿಬಿಡಬೇಕು ಅನ್ನಿಸಿತು. ಆಗ ಅತ್ತಿಕರನ್ನು ನೋಡಿ ಏನು ಬೇಕಾಗಿತ್ತು ಅಂದಳು. ಆಗ ನಾನು ಪರಿಚಯ ಮಾಡಿಕೊಂಡೆ. ಆಗ ಅತ್ತಿಗೆ ನಕ್ಕು, ಇವಾಗ ಬಂದಿಯಾ ಎನ್ನತ ಮಾಡ್ತಿದ್ದ ಕೆಲಸವನ್ನ ಬಿಟ್ಟು ನನಗೆ ತನ್ನ ಕೈಗೆ ನೀರನ್ನ ಹಾಕಲು ಹೇಳಿದ್ರು. ಅವರು ಹೋಗಿದ್ರು. ಆಗ ನೋಡಿದ್ರೆ ಪಾಪ ಅದು ಜಾರಿ ಎಲ್ಲ ಕಾಣಿಸೋತರ ಆಗ್ಬಿಡ್ತು. ನನಗೆ ಫುಲ್ ಗಿಡಸಾಗೋಯ್ತು. ಅತ್ತಿಗೆ ನಾನು ನೋಡ್ತಿರೋದು ಗೊತ್ತಾಗಿ ಹಾಕೊಂಡ್ರು. ಆಗ ಅಮ್ಮ ಬಂದು, ನೋಡು ಇವನೇ ನಿನ್ನ ಮೈದನ ನೀನು ಮದುವೆಯಲ್ಲಿ ಕೇಳ್ತಾ ಇದೆಯಲ್ಲ, ಇವರ ತಮ್ಮ ಯಾರು ಅಂತ ನೋಡು. ಎಕ್ಸಾ ಇತ್ತಿದ್ದ ಕಾರಣ ನೋಡಕ್ಕೆ ಬಂದೇ ಇಲ್ಲ, ಅವನು ಮದುವೆಗೆ ಬಂದಿರಲಿಲ್ಲ ಎಂದು ಹೇಳಿದಾಗ ಆಕೆ ನಮಗೆ ನೆನಪಾಗಿತ್ತು. ಮುಂದೆ ಏನಾಗಬಹುದು ನೋಡೋಣ ಮುಂದಿನ ಭಾಗದಲ್ಲಿ.